ಶಾಂತಿಯುತ ಧರಣಿ ನಡೆಸುತ್ತಿದ್ದ ಸತ್ಯಾಗ್ರಹಿಗಳ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ದು, ಪೊಲೀಸ್ ಅಧಿಕಾರಿ, ತಾಲೂಕು ಪಂಚಾಯಿತಿ ಇಒ ಹಾಗೂ ಪಿಡಿಒ ಮೇಲೆ ಕಾನೂನು ಕ್ರಮ ಜರುಗಿಸಿ ಕೂಡಲೇ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಮಂಗಳವಾರ ಮದ್ದೂರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಗೊರವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದ ಗ್ರಾಮಸ್ಥರ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿರುವ ಅಧಿಕಾರಿಗಳ ವಿರುದ್ಧ ರೈತ ನಾಯಕಿ ಸುನಂದ ಜೈರಾಮ್ ಅವರ ನೇತೃತ್ವದಲ್ಲಿ ರೈತ ಸಂಘದ ಕಾರ್ಯಕರ್ತರು ಗೊರವನಹಳ್ಳಿ, ಗೆಜ್ಜಲ್ಗೆರೆ, ಸೋಮನಹಳ್ಳಿ ಹಾಗೂ ಚಾಮನಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರು ಘೋಷಣೆಗಳನ್ನು ಕೂಗಿ ನಗರಸಭೆಯಿಂದ ಕೈಬಿಡುವವರೆಗೂ ಅನಿರ್ದಿಷ್ಟಾವಧಿ ಧರಣಿಯನ್ನು ನಿಲ್ಲಿಸುವುದಿಲ್ಲ ಎಂದು ಎಚ್ಚರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ನಾಯಕಿ ಸುನಂದ ಜೈರಾಮ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಮದ್ದೂರು ನಗರಸಭೆಗೆ ಗೊರವನಹಳ್ಳಿ ಗ್ರಾಮವನ್ನು ಸೇರಿಸಿರುವುದನ್ನು ವಿರೋಧಿಸಿ ತಾಲೂಕಿನ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಕಳೆದ 66 ದಿನಗಳಿಂದ ಶಾಂತಿಯುತ ಧರಣಿ ನಡೆಸಿಕೊಂಡು ಬರಲಾಗುತ್ತಿತ್ತು. ಎರಡನೇ ಶನಿವಾರದಂದು ಸಂಜೆ 4:30 ಸಮಯದಲ್ಲಿ ಏಕಾಏಕಿ 200ಕ್ಕೂ ಹೆಚ್ಚು ಪೊಲೀಸರು ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಬಂದು ಗೊರವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇರಿಸಿದ್ದ ಕಡತಗಳನ್ನು ತೆಗೆದುಕೊಂಡು ಹೋಗಲು ಮುಂದಾದಾಗ ಧರಣಿ ನಿರತರ ಮೇಲೆ ಯಾವ ಸೂಚನೆಯನ್ನು ನೀಡದೆ ಪೊಲೀಸರು ಮನಬಂದಂತೆ ತಳ್ಳಿ ಲಾಠಿಯಿಂದ ಹೊಡೆದು ಸಿನಿಮಾ ಮಾದರಿಯಲ್ಲಿ ಅಮಾನವೀಯವಾಗಿ ನಡೆದುಕೊಂಡಿರುವುದು ಸರಿಯಲ್ಲ ಎಂದು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಗೂ ಮುನ್ನ ಪಟ್ಟಣ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾಕಾರರು ಪ್ರಮುಖ ಬೀದಿಗಳಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯೊಂದಿಗೆ ತಾಲೂಕು ಕಚೇರಿಗೆ ಆಗಮಿಸಿ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್, ಮುಖಂಡರಾದ ಸುನಂದ ಜೈರಾಮ್, ಸೋಶಿ ಪ್ರಕಾಶ್, ವಿನೋದ್ ಬಾಬು, ಶ್ರೀಲತಾ, ಸಿದ್ದರಾಜಣ್ಣ, ಸುರೇಶ್, ರವಿ, ರಾಜಣ್ಣ, ಉಮೇಶ್, ಪ್ರಸನ್ನ, ಅವಿನಾಶ್, ಮಹೇಶ್, ಸಂತೋಷ್, ಶಿವಣ್ಣ, ಪ್ರಮೋದ್, ಜಿಸಿ ಶಿವಪ್ಪ, ಶಿವರಾಮು, ಸಂಪತ್ ಸೇರಿದಂತೆ ಹಲವರಿದ್ದರು. ನಿಂತೋದ್ರೆ ಆಮ್ಲಜನಕ ಬರಲ್ಲ, ಹಸಿರಿಲ್ಲದೆ ಹೋದ್ರೆ ಆಮ್ಲಜನಕ ಬರಲ್ಲ. ಈ ಓಡಾಡ್ತದಲ್ಲ ಮೇಲೆ ಸೇಫ್ ಇದು ಬೇರೆ ಮಾಡ್ಬಿಟ್ರು. ಯಾರಿಗೆ ಮೈಸೂರವರು, ಬೆಂಗಳೂರವರು 1 ಗಂಟೆ ಹೊಟ್ಟೋಗ್ಬೇಕಂತೆ, ಗೆಜ್ಜಲ್ಗೆರೆಯವರು, ಗೊರವನಹಳ್ಳಿಯವರು 2.5 ಗಂಟೆಗೆ ಹೋಗ್ಬೇಕಂತೆ. ಇದಾವ್ರಿ ನ್ಯಾಯ? ಜಾಗ ನಮ್ದು, ಈ ಹೈವೇ ರಸ್ತೆ ಹೋಗಿರೋ ಸ್ಥಳ ನಮ್ದು, ಕಳ್ಕೊಂಡಿರೋದು ಕೈಗಾರಿಕೆಗಳಿಗೆ ಈಗಾಗಲೇ ಕಳ್ಕೊಂಡಿರೋ ಭೂಮಿ ನಮ್ದು. ಇದ್ರ ಮೇಲೆ ದರ್ಬಾರ್ ನಡೆಸ್ತಾ ಇರೋ ಇವರು AC ಕಾರಲ್ಲಿ AC ಮನೆಯಲ್ಲಿ ವಾಸ ಮಾಡೋರು, ಬಡವರು ಬೆವು ದುಡಿತೀವಿ ಅಂದ್ರೆ ಕಲ್ಲಾಕಕ್ಕೆ ಬಂದಿದ್ದಾರೆ. ಒಪ್ಕೊಳ್ಬೋದ ಇದನ್ನ? ಅದರಿಂದ ನಾವು ಹೇಳೋದು ಒಂದೇ, ಕೋವಿಡ್ ಆದಾಗ ಆಮ್ಲಜನಕಕ್ಕೆ ಬಾಯಿ ಬಡ್ಕೊಂಡಿದ್ದೀವಿ. ಶಾಸಕರೇ, ಆಮ್ಲಜನಕ ಕೊರತೆ ಆದ್ರೆ ನೀವು ಒದಗಿಸ್ತೀರಾ? ನಗರಸಭೆಗೆ ಸೇರಿಸಿದ್ದೀರಿ, 5,000 ಎಕರೆ ಭೂಮಿ ಕೃಷಿನೇ ಮಾಡ್ತೀವೋ ಒಣಭೂಮಿ ಆಗುತ್ತೋ, ಉಳಿಸಿ ಕೊಡ್ತೀರಾ? ಆಮ್ಲಜನಕ ಉದ್ಯೋಗ ಕೊಡ್ತೀರಾ? ನಮ್ಮ ಮಹಿಳೆಯರು ಮಕ್ಕಳಿಗೆಲ್ಲ ಏನ್ ಬಿಡ್ತೀರಿ ಜೀವನ? ನೀವು ಯಾವ ನಗರಸಭೆ ಮಾಡಿ ಅರಮನೆ ತೋರ್ಸೋದ್ ಬೇಡಿ. ನಮ್ಮ ಹಳ್ಳಿ ನಾವು ತುಂಬಾ ಚೆನ್ನಾಗಿದ್ದೀವಿ, ಈಗಲೂ ಕಾಲ ಮಿಂಚಿಲ್ಲ, ತಲೆ ಕೆಡಿಸ್ಕೋಬೇಡಿ. ನೀವು ನಿಮ್ಮ ಹತ್ರ ಬಂದಿದ್ದೀವಿ, ಐಬಿನಲ್ಲಿ ಮಾತಾಡಿದ್ದೀವಿ, ಮಾತು ಕೊಟ್ಟಿದ್ದೀರಿ, ಮಾತು ಉಳಿಸ್ಕೊಳ್ಳಿ, ಪಂಚಾಯಿತಿಗಳನ್ನ ಉಳಿಸ್ಕೊಳ್ಳಿ, ಇದು ನಿಮ್ಮಲ್ಲಿ ಮನವಿ. ಮತ್ತೆ ಇನ್ನೊಂದು, ತಹಸೀಲ್ದಾರ್ ಅವರಿಗೆ ಈಗ ಪತ್ರದ ಮೂಲಕ ಇದೆ, ಅದು ಪ್ರಸಿದ್ಧ. ಗೆಜ್ಜಲ್ಗೆರೆಯಲ್ಲಿ 86ನೇ ದಿನದ ನಡೀತಾ ಇದೆ. ಮಧ್ಯರಾತ್ರಿ 3 ಗಂಟೆಗೆ ಬೋರಾಗಿ ಬಂದ್ರು, ಗೆಜ್ಜಲ್ಗೆರೆ ಅವರು ತಯಾರಾಗಿದ್ದೀವಿ ತಡೆಯಲಿಕ್ಕೆ. ಎಂತ ಹೋರಾಟ ತಯಾರಾಗಿದ್ದೀವಿ. ಒಂದು ಎಲೆಯಷ್ಟು ಕೂಡ ಯಾವ ಹಿಂಸೆಯೂ ಇಲ್ಲದೆ ವಾಪಸ್ ಕಳಿಸ್ತೀವಿ. ಇದು ಎಚ್ಚರಿಕೆ. MLA ಅವರಿಗೂ ಕೂಡ ಇದ್ರ ಮೂಲಕ ಹೇಳೋದು, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ಜವಾಬ್ದಾರಿ ನಿರ್ವಹಿಸಿ, ಆದ್ರೆ ಕಾನೂನನ್ನ ಕೈ ತಕೊಂಡು ನಮ್ಮನ್ನೇ ಬಲಿ ಮಾಡೋದಕ್ಕೆ ಮಾತ್ರ ಮಾಡಕ್ಕೆ ಅವಕಾಶ ಕೊಡಬೇಡಿ. ಅದನ್ನ ನಾವು ಒಪ್ಪೋದಿಲ್ಲ.